ಎಲ್ರಿಗೂ ನಮಸ್ಕಾರ. ಇದು ಒಂದು ಲಾಸ್ಟ್ 1 ವೀಕ್ ಮಿನಿ ವ್ಲಾಗ್ ಆಗಿರುತ್ತೆ. ಪಾಪ ವ್ಯಾಕ್ಸಿನ್ ಇತ್ತು ಅಂತ ಹೇಳ್ಬಿಟ್ಟು ಊರಿಗೆ ಹೊರಟಿದ್ದೆ ಅಂತ ಹೇಳಿದ್ನಲ್ವಾ. ನಮ್ಮ ದಾವಣಗೆರೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಬೆಳಗ್ಗೆ ನನ್ನ ಹಸ್ಬೆಂಡ್ ನಮ್ಮ ಅಮ್ಮ ಅವ್ರಿಗೆ ಡ್ರಾಪ್ ಮಾಡಿದ್ರು. ಅಷ್ಟೇ ಪಾಪು ವ್ಯಾಕ್ಸಿನ್ ಇತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದಾಯ್ತು. 3 ಇಂಜೆಕ್ಷನ್ ಇದ್ದಿದ್ರಿಂದ ಪಾಪು ತುಂಬಾ ಅಳ್ತಾನೆ ಅಂತ ಅನ್ಕೊಂಡೆ. ಯಾಕೋ ಆದ್ರೂ ಪರವಾಗಿಲ್ಲ, ಓದ್ಸಲಿಗಿಂತ ಬೆಟರ್. ಅಷ್ಟೇ ಮೊನ್ನೆ ಇಂಜೆಕ್ಷನ್ ಇದ್ದಿದ್ದು ಆದ್ರೂ ತುಂಬಾ ಸುಸ್ತಾಗ್ಬಿಟ್ಟಿದ್ದ, ಸ್ವಲ್ಪ ಮೆತ್ತಗಾಗ್ಬಿಟ್ಟಿದ್ದ. ಈ ಸಲ ಪರವಾಗಿಲ್ಲ, ಒಂದ್ ದಿವಸದಲ್ಲೆಲ್ಲ ತುಂಬಾ ಕಂಪ್ಲೀಟ್ ಆಗಿ ಕಡಿಮೆ ಆಗಿತ್ತು. ಒಂದು 2 ಡೇಸ್ ಫೀವರ್ ಇತ್ತು ಅಷ್ಟೇನೆ. ಹೇಳ್ದಂಗೆ ಸ್ವಲ್ಪ ಫೀವರ್ ಇಂದೆಲ್ಲ ಡ್ರಾಪ್ಸ್ ಹಾಕಿ ಅದಾದ ನಂತರ 2 ಡೇಸ್ ಅಲ್ಲೆಲ್ಲ ಮತ್ತೆ ನಾರ್ಮಲ್ ಆದ. ನಮ್ಮಮ್ಮ ಅಪ್ಪಾಜಿ ನಾನು ಊರಿಗೆ ಹೋಗೋದನ್ನೇ ವೇಟ್ ಮಾಡ್ತಾ ಇದ್ರು. ಊರಿಗೆ ಬಂದ ತಕ್ಷಣನೇ ವರದಳ್ಳಿಲಿರುವಂತ ಶ್ರೀಧರ ಸ್ವಾಮಿ ಆಶ್ರಮಕ್ಕಾದ್ರೂ ಹೋಗ್ಬಿಟ್ಟು ಬರ್ಬೇಕು, ಪಾಪನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂತೂ ಸಿಕ್ಕಾಪಟ್ಟೆ ಸಲ ಹೋಗ್ಬಿಟ್ಟಿದ್ದೇನೆ. ಅವ್ರ ಅಜ್ಜಿ ತಾತ ಜೊತೆ, ನಮ್ ಜೊತೆ ಎಲ್ಲಾನು. ಇದೇ ಮೊದಲನೇ ಬಾರಿ ಅಲ್ಲಿ ಕರ್ಕೊಂಡು ಹೋಗಿದ್ದು. ಸ್ವಲ್ಪ ದೊಡ್ಡವನಾಗ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ. ನೀವು ಸುಮಾರಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮ ಮನೇಲಿ ಗುರುಗಳ ಫೋಟೋ ಇದೆಯಲ್ಲ, ಅವ್ರು ಯಾರು ಅಂತ ಹೇಳ್ಬಿಟ್ಟು. ಇವರು ಶ್ರೀಧರ ಸ್ವಾಮಿಗಳು. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಪರಿಚಯ ಇಲ್ಲ. ಸಾಗರದಿಂದ ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇನೆ ಈ ವರದಲ್ಲಿ. ನೀವೇನಾದ್ರೂ ಸಾಗರದ ಕಡೆ ಬಂದ್ರೆ ಒಂದ್ಸಲ ಗುರುಗಳ ಆಶೀರ್ವಾದನ ತಗೊಂಡೋಗಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಪೀಸ್ಫುಲ್ ಆಗಿ. ಈ ಸಲ ಇಲ್ಲಿ ಬಂದಾಗ ಬೆಟ್ಟದ ಮೇಲ್ಗಡೆ ಇರುವಂತ ಧ್ವಜಸ್ತಂಭನ ಒಂದ್ಸಲ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೆ. ಈ ಸಲ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ವಿ. ಹೋಗೋ ದಾರಿ ಅಂತೂ ಕಾಡ್ ದಾರಿ ತರ ಇತ್ತು, ತುಂಬಾನೇ ಫನ್ ಆಗಿತ್ತು. ಈ ಕಡೆ ಬಂದು ಪ್ರಸಾದನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ಯಾಮಿಲಿ ಫೋಟೋ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ಫೋಟೋನ ತಕೊಂಡ್ವಿ. ಅಲ್ಲೇ ಗೋಶಾಲೆಗಳಿವೆ, ಅಲ್ಲೆಲ್ಲ ಹಸುಗಳನ್ನ ನೋಡ್ಕೊಂಡು ಅದಾದ ನಂತರ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಅಲ್ಲೂ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೊರಟ್ವಿ.